ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬದ್ನಿಕಾಯಿ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಒಂದು ಥರ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಅದು ತಿಂದು ಬೇಜಾರಾಗಿತ್ತಂದ್ರೆ ಹಿಂಗೊಮ್ಮೆ ಮಾಡಿ ನೋಡ್ರಿ. ಅನ್ನದ ಜೊತೆ ಚಪಾತಿ ಹಿಂಬಲ್ಲಿ ಮತ್ತು ಇಡ್ಲಿ ದೋಸೆ ಎಲ್ಲದ್ರ ಹಿಂಬಲ್ಲೂ ಚಲೋ ಹತ್ತೈತ್ರಿ. ಬದ್ನಿಕಾಯ್ದು ಚಟ್ನಿ ಅನ್ನೋದು ಗೊತ್ತಾಗಂಗಿಲ್ಲ ರೀ. ನೋಡಿರಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನ ಹಸಿ ಎಲ್ಲ 4 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿನ್ರಿ. 2 ಬದ್ನಿಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಇದನ್ನು ಫಸ್ಟಿಗೆ ಕಟ್ ಮಾಡಿ ಇಟ್ಟಿದ್ದ ಬದ್ನಿಕಾಯಿ ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೊಂಡ್ರೆ ಅದ್ರಾಗ ಮೆಣಸಿನ್ಕಾಯಿನೂ ಹಾಕ್ಕೊಂಡ್ರೆ ಮೆಣಸಿನ್ಕಾಯಿ ಬದ್ನಿಕಾಯಿ ಹಾಕಿ ಎರಡು ಚಂದಾಗೆ ಫ್ರೈ ಮಾಡೋಣ್ರಿ. ನಾವು ಪೂರ್ತಿ ನೀಟು ಹಸಿ ಇದಿರಬಾರ್ದ್ರೆ ಬದ್ನಿಕಾಯಿ ಒಟ್ಟು ಹಸಿ ವಾಸನೆ ನಮಗೆ ಗೊತ್ತಾಗಬಾರ್ದ್ರದ. ಹಂಗೆ ಸ್ವಲ್ಪ ಫ್ರೈ ಮಾಡೋಣ್ರಿ. ಫ್ರೈ ಮಾಡೋದು ಸಣ್ಣ ಗ್ಯಾಸ್ ಮೇಲೆ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ನಾವು ಪೂರ್ತಿ ಎಲ್ಲ ಅದು ಬದ್ನಿಕಾಯಿ ಎಣ್ಣೆಯಾಗ ಕುದ್ದಂಗೆ ಆಗಿರ್ಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡೋಣ್ರಿ. ಟಮಾಟಿ ಹಣ್ಣು ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದರೆ ಅರ್ಧ ಹೋಳು ಅಷ್ಟು ಟಮಾಟಿ ಹಣ್ಣು ತೊಗೊಂಡಿನಿ ರೀ. ನಾನು ಜಾಸ್ತಿ ಏನು ತೊಗೊಂಡಿಲ್ಲ, ಅರ್ಧ ಹೋಳು ಟಮಾಟಿ ಹಣ್ಣು ಹಾಕಾಕತ್ತೀನಿ ನೋಡಿರಿ. ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡೋಣ್ರಿ. ಈಗ ಎಲ್ಲ ಫ್ರೈ ಆಗೈತೆ ನೋಡಿರಿ. ಕೊಬ್ಬರಿ ಹಾಕಾಕತ್ತನ. ಕೊಬ್ಬರಿ ಹಸಿ ಎಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟಮಾಟಿ ಹಣ್ಣು ಬದ್ನಿಕಾಯಿ ಎಲ್ಲ ಎಣ್ಣೆಯಾಗ ಫ್ರೈ ಮಾಡಿದ್ದೆಲ್ಲ ಅದನ್ನೀಗ ಮಿಕ್ಸಿಗೆ ಹಾಕಾಕತ್ತೀನಿ ನೋಡಿರಿ. ಈಗ ಅದ್ರಾಗ ಏನು ಎಣ್ಣೆ ಇರ್ತೈತ್ರಲ್ಲ ರೀ, ಅದು ಎಣ್ಣೆನೂ ಅದ್ರಾಗ ಹಾಕಿಬಿಟ್ರೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ್ರಿ. ಅದನ್ನು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕಿರಿ. ಕೊತ್ತಂಬರಿ ನನ್ನ ಹತ್ರ ಖಾಲಿಯಾಗಿತ್ತು, ಹಿಂಗೆ ನಾನು ಕೊತ್ತಂಬರಿ ಹಾಕಿಲ್ರಿ. ನೀವು ಸ್ವಲ್ಪ ಕೊತ್ತಂಬರಿ ಹಾಕಿ ಪೂರ್ತಿ ಹಿಂಗೆ ಸಣ್ಣಗೆ ರುಬ್ಕೊಂಡು ಬಂದರೆ ಅದನ್ನು ನೋಡಿರಿ. ಬದ್ನಿಕಾಯಿ ಚಟ್ನಿ ಅನ್ನೋದು ಅಷ್ಟು ಗೊತ್ತಾಗಂಗೇನೆ ಇಲ್ಲದ. ದೋಸೆ ಹಿಂಬಲ್ಲೂ ಭಾಳ ಚಲೋ ಹತ್ತೈತ್ರಿ. ಅನ್ನದ ಹಿಂಬಲ್ಲಿ ರೊಟ್ಟಿ ಬದ್ನಿಕಾಯಿ ಚಟ್ನಿ ಅನ್ನೋದು ಗೊತ್ತಾಗಂಗಿಲ್ಲ ರೀ. ಇದು ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ. ಆದ್ರೆ ಒಟ್ಟು ಎಲ್ಲೂ ಬದ್ನಿಕಾಯಿದ್ದು ಚಟ್ನಿ ಅನ್ನೋದು ಗೊತ್ತಾಗಂಗಿಲ್ಲ ರೀ. ಸುಡು ಅನ್ನದ ಹಿಂಬಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ತಿಂದೀವಪ್ಪ ಅಂದ್ರೆ ಅಷ್ಟು ರುಚಿಯಾಗಿ ಹತ್ತೈತ್ರಿ. ಇದು ಒಮ್ಮೆ ನೀವು ಟ್ರೈ ಮಾಡಿರಿ. ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ತೆ.